ಭಾರತ ಕಂಡಂತಹ ಅದ್ಭುತ ಕಲಾವಿದರು ಕಲಾ ಸರಸ್ವತಿ ಎಸ್ ಜಾನಕಮ್ಮ ಅವರು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಕಣಗಿನ ಹುಂಡಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥದ್ದು. ಎಲ್ಲಿಯ ಆಂಧ್ರ, ಎಲ್ಲಿಯ ತಮಿಳುನಾಡು, ಎಲ್ಲಿಯ ಕೇರಳ, ಎಲ್ಲಿಯ ಕರುನಾಡು ಮತ್ತು ಎಲ್ಲಿಯ ಮೈಸೂರು ಅಂತೇಳಿ ವಿಚಾರ ತಿಳಿದ ತಕ್ಷಣ ಸಾರಾ ಮಹೇಶ್ ಅವರು ಮಾಜಿ ಮಂತ್ರಿಗಳು, ಜೊತೆಗೆ ಅವರ ಪತ್ನಿ ಕೂಡ ಸಂಗೀತ ಪ್ರೇಮಿ. ಸೊ ಸ್ಪಾಟ್ನಲ್ಲಿ ಹೋಗಿ ನಾನು ಒಂದು ಸೈಟನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರೊಟ್ಟಿಗೆ ಮಾತುಕತೆಯನ್ನು ಆಡಿ ಸುಮಾರು 4 ಕೋಟಿ ವೆಚ್ಚದ ಒಂದು ಬ್ಲೂ ಪ್ರಿಂಟನ್ನು ಸ್ಮಾರಕ ಮಾಡಲಿಕ್ಕೆ ಈಗಾಗಲೇ ಟ್ರಸ್ಟನ್ನು ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸರ್ ನಮಸ್ಕಾರ. ಸಾರಾ ಮಹೇಶನವರು ತುಂಬ ಭಾವನಾತ್ಮಕ ಜೀವಿ. ಹೇಳಿ ಕೇಳಿ ನಿಮ್ಮ ಬಾಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತುಂಬ ಭಾವನಾತ್ಮಕ ಜೀವಿ. ಸಂಗೀತ ನಿರ್ಮಾಪಕ ಕ್ಷೇತ್ರ ಎಲ್ಲವೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ. ಈಗ 4 ಕೋಟಿ ವೆಚ್ಚದಲ್ಲಿ ಜಾನಕಿ ಅಮ್ಮ ಅವರ ಒಂದು ಸ್ಮಾರಕ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರಿ. ಫಸ್ಟ್ ನೀವು ಹೇಳಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಏನಂತ ಹೇಳಿದ್ರು ಸರ್? ನನಗೆ ಅವತ್ತು ಮೈಸೂರು ಸಿಟಿನಲ್ಲೇ ಇದ್ವಿ. ನಮ್ಮ ಶಿವು ಅಂಥೇಳಿ ನಮ್ಮ ಗುರುಗಳ ಮಗ ಶಂಭುಗೌಡರು ಅಂಥೇಳಿ ಅವ್ರ ಮಗ ನನಗೆ ವಿಚಾರ ತಿಳಿಸಿದ್ರು. ಅವರು ಅಲ್ಲೇ ಇರೋವಂಥದ್ದು. ನಮ್ಮ ಶ್ರೀಮತಿಯವರು ವಿಚಾರ ತಿಳಿಸ್ದೆ. ನಂತರ ನಾವು ಅಪೋಲೋ ಹಾಸ್ಪಿಟ್ಲಿಗೆ ಬಂದ್ವಿ. ಅಲ್ಲಿ ಚರ್ಚೆ ನಡೀತಾ ಇತ್ತು, ಎಲ್ಲಿ ಮಾಡಬೇಕು ಏನು ಅಂಥೇಳಿ. ತಕ್ಷಣ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಅಲ್ಲಿದ್ದಂಥ ಕೆಲವು ಸ್ಥಳೀಯ ಶಾಸಕರುಗಳಿಗೂ ಕೂಡ ವಿಚಾರವನ್ನು ತಿಳಿಸ್ತು. ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ರವರು, ದಿವಂಗತ ವಿಷ್ಣುವರ್ಧನ್ರವರು ಇದೇ ರೀತಿ ಭೂಮಿಯ ವಿವಾದ ಆದಂಥದ್ದು. ಬೆಂಗಳೂರಲ್ಲಿ ಅವರನ್ನು ಚಿತಾಭಸ್ಮವನ್ನು ಮಾಡಿದ್ರು, ಚಿತೆಯನ್ನು. ನಂತರ ಭಸ್ಮವನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೋಟೆ ರೋಡ್ನಲ್ಲಿ ಮಾನ್ಯುಮೆಂಟನ್ನು ಮಾಡುವಂಥದ್ದು ಮಾಡಿದ್ರು. ಆದರೆ ಅದು ಸರಿಯಾದಂಥ ಪದ್ಧತಿ ಅಲ್ಲ. ಗ್ಯಾಪ್ ಆಯಿತು, ಹೋರಾಟಗಳಾಯಿತು. ಜೊತೆಗೆ ಭಾವನಾತ್ಮಕವಾಗಿ ಎಲ್ಲಿ ಹೂಳ್ತಾರೆ ಅಥವಾ ಎಲ್ಲಿ ಸುಡ್ತಾರೆ ಅಲ್ಲೇ ಮಾಡಬೇಕು, ಸ್ಮಾರಕ ಆಗಬೇಕು. ಆ ಒಂದು ಇವರು ಬೇರೆ ರಾಜ್ಯದವರಾದ್ದರಿಂದ ಆ ರೀತಿಯ ಚರ್ಚೆಗಳು ಆಗಬಾರ್ದು ಅಂಥೇಳಿ ನಾನವತ್ತು ಅವರ ಸಂಬಂಧಿಕರಿಗೆ ಹೇಳಿದೆ, ಸರ್ಕಾರ ಕೊಡಲಿ. ಸರ್ಕಾರ ಕೊಡಲ್ಲ ಅಂತ ಹೇಳಿದ್ರೆ ನಾನೊಂದು 40-60 ಅಳತೆಯ ಒಂದು ನಿವೇಶನವನ್ನು ಕೊಡ್ತೀನಿ, ಅಲ್ಲೇ ಅವರನ್ನು ಹೂಳೋದು ಬರ್ನ್ ಮಾಡೋದು ಮಾಡಲಿ, ಅದನ್ನು ಸರ್ಕಾರಕ್ಕೆ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂಥೇಳಿ ಡಿ ಸಿ ಅವ್ರಿಗೂ ಮಾತಾಡಿದೆ. ಅವರ ಕೇರ್ ಟೇಕರ್ಗೂ ಕೂಡ ಚರ್ಚೆ. ನಂತರ ಪಾಪ ಅವ್ರನ್ನ ನೋಡ್ಕೋತಿದ್ದಂಥವ್ರು ನವೀನು ಅವ್ರುಗಳು ನನ್ನ ಜೊತೆ ಚರ್ಚೆ ಮಾಡಿದರು. ನಂತರ ಅವರೇ ಫ್ರೀಯಾಗಿ ಸಮಾಧಿ ಆದ ನಂತರ ನಾನು ಅವ್ರನ್ನ ಮೊನ್ನೆ ಕರೆಸಿದ್ದೆ. ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವುಗಳು ಕುಮಾರಣ್ಣವರೇ ಅದಕ್ಕೆ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಒಂದು ಅರ್ಧ ಎಕರೆಯಿಂದ 1 ಎಕರೆ ಕೊಡಿ, ಅದನ್ನು ಸರ್ಕಾರಕ್ಕೆ ಬರೆಯೋಣ, ಇಲ್ಲ ಒಂದು ಟ್ರಸ್ಟ್ ಮಾಡೋಣ, ಚಾರಿಟಿ. ಇಲ್ಲ ಸರ್, ನಮ್ಗೆ ಹಣ ಬೇಡ, ನಾವೇ ಇಬ್ಬರದು 10 ಗುಂಟೆನೇ ಬಿಟ್ಕೊಡ್ತೀವಿ, ಇಬ್ಬರಿದ್ದಾರೆ ಅವ್ರ ಸ್ನೇಹಿತರು, ಅಲ್ಲಿ ಅರ್ಧ ಎಕರೆ ಮಾಡ್ತೀವಿ, ಅದನ್ನ ಟ್ರಸ್ಟ್ ಮಾಡ್ತೀವಿ, ಸಾರ್ವಜನಿಕ ಉಪಯೋಗಕ್ಕೆ ಕೊಡ್ತೀವಿ, ಅಲ್ಲಿಗೆ ಹಣವನ್ನು ಕೊಡಿಸುವಂಥದ್ದನ್ನ ಮಾಡಿ ಅಂಥೇಳಿ ಈ ವಿಚಾರವನ್ನು ಕುಮಾರಣ್ಣ ಗಮನಕ್ಕೆ ತಂದಿದ್ದೀವಿ. ಸರ್ಕಾರ, ನಾವು ವೈಯಕ್ತಿಕವಾಗಿ ಎಲ್ಲರೂ ಸೇರಿ ಇದು ಕಲೆಗೆ ರಾಜ್ಯ, ದೇಶ, ಜಾತಿ ಯಾವುದು ಬರೋಲ್ಲ. ಕನ್ನಡದಲ್ಲೂ ಸುಮಾರು 10,000 ಹಾಡುಗಳನ್ನು ಹಾಡಿದ್ದಾರೆ ಅಂತ ಕೇಳಿದ್ರು. ಆಮೇಲೆ ನಮಗೆಲ್ಲ ಅವರು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಹಾಡ್ತಿದ್ದಂಥದ್ದನ್ನು ತಾವೆಲ್ಲ ಕೇಳಿದ್ದೀವಿ. ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ರವರು, MP ಶಂಕರ್ರವರು, ಮತ್ತು ಪುಟ್ಟಣ್ಣ ಕಣ್ಗಾಲ್ ನಮ್ಮ ಜಿಲ್ಲೆ, ಯಶ್ ಅವರು, ದರ್ಶನ್ರವರು, ತೂಗ್ದೀಪ್ ಶಂಕರ್ರವರು, ಮತ್ತು ಇವರೆಲ್ಲರೂ ಎಲ್ಲ ಮೈಸೂರು ಜಿಲ್ಲೆಯವರು. ನಮ್ಮ ಮುರಳಿ ಇವರೆಲ್ಲ ಸಾಲಿಗ್ರಾಮ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ನಿಮ್ಮೂರವರೇ, ನಮ್ಮಲ್ಲೇ ಒಡನಾಟ. ಹಾಗಾಗಿ ಪುನೀತ್ ಅವರು, ನಮ್ಮೂರು ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ, ಮೈಸೂರು ನಗರಕ್ಕೂ ನಟನೆಗೂ ಕಲೆಗೂ ಭಾರಿ ಸಂಬಂಧ ಇದೆ. ರಾಜಕಾರಣಿ ಯಾರು ಬೇಕಾದ್ರೂ ಆಗ್ಬೋದು. ಇವತ್ತು ನಾನು ಶಾಸಕ ಆಗಿದ್ದೆ, ಹಿಂದೆ ಮಂತ್ರಿ ಆದೆ, ಮುಂದೆ ಇನ್ಯಾರೋ ಆಯ್ತಾರೆ. ಆದರೆ ಕಲೆ ಎಲ್ರಿಗೂ ಆಗಲ್ಲ, ಹಾಡ್ಲಿಕ್ಕೆ ಎಲ್ರಿಗೂ ಆಗಲ್ಲ, ಆ್ಯಕ್ಟಿಂಗ್ ಎಲ್ಲರೂ ಮಾಡಲಿಕ್ಕಾಗಲ್ಲ. ಅಂಥ ಒಂದು ಅದ್ಭುತ ಕಲೆ ಜಾನಕಿ ಅಮ್ಮನವರ ಇತ್ತು. ಹಾಗಾಗಿ ನಾವೆಲ್ಲ ಅಭಿಮಾನಿಗಳು
ಬಟ್ ಮೈಸೂರು ಕೂಡ ಟೂರಿಸಮ್ ಒಂದು ಸ್ವಾರ್ಥನೂ ಇದೆ. ಮೈಸೂರು ಮಹಾನಗರದಲ್ಲಿ ಅವ್ರು ಬಂದು ಉಳಿದ ಮೇಲೆ ಅದನ್ನು ದೇಶಾದ್ಯಂತ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಇಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿ ಅವರ ಜೀವನ ಚರಿತ್ರೆಯನ್ನು ನಾವು ಅಳವಡಿಸಿ ಅದಕ್ಕೊಂದು ರೂಪ ಕೊಟ್ಟರೆ ಟೂರಿಸಮ್ಮು ಕೂಡ ಇಂಪ್ರೂವ್ ಆಗುತ್ತೆ ಮೈಸೂರಿನಲ್ಲಿ. ಹಾಗಾಗಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಬಟ್ ಈಗ ಅವರ ಸಂಬಂಧಿಕರು ಹಂಸಲೇಖ ಅವರು ಸಾಧುಕೋ ಎಲ್ಲರೂ ಕೂಡ ಯೋಚನೆ ಮಾಡಿದ್ದಾರೆ, ಎಲ್ಲ ಸೇರಿ ಮಾಡೋಣ ಅಂಥೇಳಿ. ಅವ್ರು ಏನು ಮಾಡ್ತಾರೆ, ಕುಮಾರಣ್ಣವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮಂಜೇಗೌಡರು, CS ಪುಟ್ಟರಾಜು, ಅವ್ರು ಯಾರ್ಯಾರು ಅಭಿಮಾನಿಗಳಿದ್ವಿ ನಾವುಗಳೆಲ್ಲರೂ ಕೂಡ ಸಹಕಾರವನ್ನು ಮಾಡ್ತೀವಿ. ಚೆನ್ನಮ್ಮಾಜಿಯವರ 3ನೇ ದಿನ ಹಾಲು ತುಪ್ಪ, ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಾಂದರೆ ಆ ಕುಮಾರಣ್ಣವರೇ ಈ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಹಾಗಾಗಿ ಅವ್ರು ಬರಲಿಲ್ಲ. ತಿಳಿಸಿ ಅಂತ ಹೇಳಿದ್ರು, ಅದನ್ನು ತಿಳಿಸಿದ್ವಿ. ಈ ಯಾರ್ಯಾರು ಎಷ್ಟೆಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ. ಈಗ ಅವರಿಲ್ಲ, ಅವ್ರು ಮಾಡಿರ್ತಕ್ಕಂಥ ಅವ್ರನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹಾಡಿರೋ ಹಾಡು ಯಾವತ್ತಿದ್ರೂ ಕೇಳ್ಬೋದು. ಹಾಗಾಗಿ ಮಾಡುವಂಥ ಕೆಲಸಗಳು ಮಾತ್ರ ಉಳ್ಕೊಳ್ಳುವಂಥದ್ದು ಅನ್ನೋ ಭಾವನಾತ್ಮಕ ವಿಚಾರಗಳಲ್ಲಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಅನ್ನುವಂಥ. ಬಟ್ ಇದನ್ನು ಸರ್ಕಾರನೇ ಮಾಡ್ಬೋದಿತ್ತು. ಇಲ್ಲಾದರೂ 1 ಎಕರೆ ಕೊಟ್ಟು ಮಾಡಿದರೆ ಸರ್ಕಾರಕ್ಕೂ ಒಂದು ಇಮೇಜ್ ಇರ್ತಿತ್ತು, ಮತ್ತು ಸರ್ಕಾರಕ್ಕೂ ಕೂಡ ಒಂದು ಇಂಡೈರೆಕ್ಟ್ ರೆವಿನ್ಯೂ, ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಈಗ ಅಲ್ಲಿ ಒಂದು ಸ್ಮಾರಕ ಆದರೆ ಅಲ್ಲಿ ಒಂದು ಟ್ಯಾಕ್ಸಿ ಬರ್ತಾನೆ, ಆ ಡ್ರೈವರು, ಮತ್ತು ಡೀಸೆಲ್ಲು, ಮತ್ತು ಅಲ್ಲಿ ಒಂದು ಪಾನಿಪುರಿ ಅಂಗಡಿ, ಅಲ್ಲಿ ಒಂದು ಮಸಾಲೆ ಪುರಿ ಅಂಗಡಿ, ಮತ್ತು ಒಂದು ಅಂಗಡಿ ಮುಂಗಟ್ಟು, ಈ ರೀತಿ ಒಂದಷ್ಟು ಫ್ಯಾಮಿಲಿಗಳಿಗೂ ಕೂಡ ಅನುಕೂಲ ಆಗ್ತಿತ್ತು. ಜೊತೆಗೆ ಈ ಮೈಸೂರು ಟೂರಿಸಮ್, ಹೋಟೆಲ್ಸು ಇದೆಲ್ಲ. ಅದರಿಂದ ಅದು ಅವ್ರು ಮಾಡಲಿಲ್ಲ, ನಾವೆಲ್ಲ ಸೇರಿ ಮಾಡೋಣ ಅನ್ನುವಂಥದ್ದು ತೀರ್ಮಾನವನ್ನು ತೆಗೆದುಕೊಂಡು ಅವ್ರ ಸಹಕಾರವನ್ನು ಕೇಳಿದ್ವಿ. ಒಂದು ಒಳ್ಳೆ ಕೆಲಸ ಆಗುತ್ತೆ. ಓಕೆ ಸರ್, ನಿಮಗೆ ವೈಯಕ್ತಿಕವಾಗಿ ಜಾನಕಮ್ಮ ಅವರು ಯಾವ ಸಾಂಗ್ ಇಷ್ಟ ಆಗುತ್ತೆ ಸರ್? ಹೇಳಿ ಬೇಸಿಕಲಿ ನಿಮ್ಮ ಧರ್ಮಪತ್ನಿ ಕೂಡ ಒಳ್ಳೆ ಸಿಂಗರು. ಅದು ಯಾವುದು ಅವ್ರು ಹಾಡಿರೋದ್ರಲ್ಲಿ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಹಾಡು, ಜಾನಕಮ್ಮನವ್ರಿಗೆ ಅವಾಗ ಎಷ್ಟು ವಯಸ್ಸಂತ ಗೊತ್ತಿಲ್ಲ, ಮಾಮ ಎಲ್ಲೂ ಹೋಗಲ್ಲ, ಅದು ಅವರೇ ಹಾಡಿರೋದು, ಮಗು ವಾಯ್ಸಲ್ಲಿ. ಈ ರೀತಿ ಇನ್ನೊಂದು ಕೃಷ್ಣದೇವರಾಯ ಪಿಕ್ಚರಲ್ಲಿ ಹಾಡಿದ್ದಾರೆ. ಈ ರೀತಿ ಭಾಳಷ್ಟು ಹಾಡುಗಳು ಇಷ್ಟ. ಆದರೆ ನಮಗೆ, ನನ್ನ ವೈಯಕ್ತಿಕವಾಗಿ ಹಾಗಂತ ಎಲ್ಲರೂ ಇರಬೇಕು ಅಂತೇನಿಲ್ಲ. ಅವರು ಮದುವೆಯಾದಾಗ ಹಿಂದಿನ ದಿನಗಳ ಉಡುಪು, ಮದುವೆ ಆದ ನಂತರದ ಉಡುಪು, ಅವರ ಮನೆಯವರು ದಿವಂಗತರಾದ ನಂತರ ಇದ್ದಂಥ ರೀತಿ, ಇವತ್ತಿನ ಸಾಂಸ್ಕೃತಿಕ ನಗರಿಯಲ್ಲಿ ಹೆಣ್ಮಕ್ಳುಗಳು ಯಾವ ರೀತಿ ಮಾರ್ಗದರ್ಶನವನ್ನು ಪಡ್ಕೊಂಡು ರೋಲ್ ಮಾಡೆಲ್ ಆಗಿರಬೇಕು ಅನ್ನುವಂಥ ಒಂದು ಜನರಿಗೆ ಸಂಸ್ಕಾರವನ್ನು, ಮೆಸೇಜನ್ನು ಕೊಡುವಂಥದ್ದನ್ನ ಇವತ್ತು ಚೆನ್ನಮ್ಮ ಅವರು ಇಡೀ ದೇಶಕ್ಕೆ ಒಂದು ಕುಟುಂಬ ಹೇಗಿರಬೇಕು, ರಾಜಕಾರಣಿಗಳ ಕುಟುಂಬ ಆದರೂ ಕೂಡ ನಾವು ರಾಜಕೀಯದಲ್ಲಿ ತಲೆ ಹಾಕಬಾರ್ದು, ನಾವು ಮನೆಯವ್ರು ಮಾಡುವಂಥ ರಾಜಕಾರಣಕ್ಕೆ ಸಹಕಾರಿಯಾಗಿರಬೇಕು, ನಾವು ಭಾವನಾತ್ಮಕ ಸಂಬಂಧಗಳಲ್ಲಿ ಮಾತ್ರ ಇರಬೇಕು, ಮನೆಯವರೆಲ್ಲ ರಾಜಕಾರಣ ಮಾಡಬಾರ್ದು ಅನ್ನುವಂಥದ್ದನ್ನ ಇಡೀ ದೇಶದ ಜನತೆಗೆ ತೋರಿಸಿ ಇಡೀ ದೇಶ ಕೊಂಡಾಡೋ ರೀತಿಯಲ್ಲಿ ಮೊನ್ನೆ ಹೇಗೆ ಮಣ್ಣಾದರು, ಆ ರೀತಿ ಜಾನಕಮ್ಮನವರು ಕೂಡ ಅವರ ವೇಷ ಮತ್ತು ಭಾಷೆ, ಅವರ ನಡವಳಿಕೆಗಳಲ್ಲಿ ತೋರಿಸ್ಕೊಡುವಂಥದ್ದನ್ನ ಮಾಡಿದ್ರು. ಹೇಳಿಲ್ಲ ಸರ್, ಸೀಕ್ರೆಟ್ ರಿವ್ಯೂ ಮಾಡಲಿಲ್ಲ. ನಿಮ್ಮ ಧರ್ಮಪತ್ನಿರವರಿಗೆ ಜಾನಕಮ್ಮ ಅವರು ಯಾವ ಸಾಂಗ್ ಇಷ್ಟ, ನಿಮಗೆ ಯಾವ ಸಾಂಗ್ ಇಷ್ಟ ಅಂತ. ಪ್ರತಿಯೊಬ್ಬರಿಗೂ ಒಂದು ಸಾಂಗ್ ಕನೆಕ್ಟ್ ಆಗೇ ಆಗುತ್ತೆ. ಖುಷಿಲಿದ್ದಾಗ ಅಥವಾ ಬೇಸರದಲ್ಲಿದ್ದಾಗ. ಸರಮೇಶ್ವರು ಬೇಸರಲ್ಲಿದ್ದಾಗ ಯಾವ ಹಾಡು ಕೇಳ್ತಾರೆ, ಸಂತೋಷವಾಗಿದ್ದಾಗ ಯಾವ ಹಾಡು ಕೇಳ್ತಾರೆ? ನನಗೆ ರಾಜಕಾರಣದಲ್ಲಿದ್ದಾಗ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ, ಬೇಸರ ಖುಷಿ ಎಲ್ಲ. ಬಟ್ ನಮ್ಮ ಶ್ರೀಮತಿಯವರು ಅವ್ರ ಅಭಿಮಾನಿ. ಅವತ್ತು ಸಾವಿಗೆ ಅವ್ರನ್ನೂ ಕರ್ಕೊಬಂದಿದ್ದೆ. ಶರಣು ವಿರೂಪಾಕ್ಷ ಶಶಿಶೇಖರ, ಅದು ಭಾಳ ಇಷ್ಟಪಡ್ತೀನಿ ನಾನು. ಹಾಡು ಭಾಳ ಇಷ್ಟಪಡ್ತೀನಿ.
ಈ ರೀತಿ ಭಾಳಷ್ಟು ಹಾಡುಗಳಿದ್ದಾವೆ, ಇನ್ನು ಕೆಲವು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಸರ್ಕಾರ ಮಾಡಬೇಕಾಗಿದ್ದಂತಹ ಕೆಲಸವನ್ನ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸೊ ಎಸ್ ಜಾನಕಿ ಅನ್ನೋದು ಯಾವುದೇ ಪಕ್ಷ ಅಥವಾ ವ್ಯಕ್ತಿ ಅಥವಾ ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಎಸ್ ಜಾನಕಿರವರ ಸ್ಮಾರಕವನ್ನ ಮಾಡಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು 4 ಕೋಟಿಯ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷಗಳಾಗಿ ನಾವು ಮಾಡ್ತಿದೀವಿ ಅನ್ನೋ ಒಂದು ಮಾತನ್ನ ಸಾರಾ ಮಹೇಶ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ರಾಘವೇಂದ್ರ ಗುಡ್ಡಿಸ್, ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.